ನಮಸ್ತೆ ನನ್ನೆಲ್ಲ ಸ್ನೇಹಿತರಿಗೆ ನಿಮ್ಮ ಭಕ್ತ ಮಾಡುವ ಅನಂತ ಅನಂತ ನಮಸ್ಕಾರಗಳು. ಅಷ್ಟೇ ಸ್ಪೆಟ್ಟಾಕಿದ್ದೀನಿ, ಸ್ವಲ್ಪ ಸ್ಟೈಲ್ ಇರಲಿ ಅಂತ ವಿಡಿಯೋದಲ್ಲಿ. ಬರೀ ಬ್ಯಾಚುಲರ್ಸ್ ರೂಮ್ ಹೆಂಗಿರುತ್ತಂತ ಇವತ್ತು ತೋರಿಸ್ತೀನಿ. ಇದು ನಾಗರಾಜನ ಹೌಸ್. ಇದು ರೆಗ್ಯುಲರ್ ಡ್ಯೂಟಿ ನಮ್ಮ ಹುಡ್ರದು. ವಯರ್ ಇದ್ರೇನ ಹಗ್ಗಿದ್ರೇನ ಹಾಕೋದು ನಮ್ಮ ಕರ್ತವ್ಯ, ಹಾಕ್ತಾ ಇರ್ತೀವಿ. ಸ್ಟೋರಾಗಿನ ಬಟ್ಟಿಕಿನ ನಮ್ಮ ರೂಮ್ನಾಗ ಬಟ್ಟೆ ಜಾಸ್ತಿ ಇದಾವ್ರಿ. ಅಂದರೆ ಇದು ಬಂದ್ಬಿಟ್ಟು ನಂದು ಮೇಂಟೆನೆನ್ಸ್ ಮಾಡೋ ನಮ್ಮ ಉಡುಪುಗಳು. ಇದು ಬೆಳಗ್ಗೆ ಇಟ್ಟಿದ್ದ ಚಾರ್ಜರ್, ಓಕೆನಾ. ಈಗ ಆಫ್ ಮಾಡಿದ್ದೀವಿ, ಯಾಕೆಂದರೆ ಅದು 115% ಆಗೋಕ್ಕೆ ಭಾಳ ಟೈಮ್ ತಗೊತ್ತಲ್ಲ, ಅದಕ್ಕೆ. ನಮ್ಮ ಶೌಚಾಲಯ ಕಡೆಗೆ ಹೋಗೋಣ. ಇದು ನಮ್ಮ ಅಂದವನ್ನು ಹೆಚ್ಚಿಸಲು ಬೇಕಾದ ಒಂದು ಕನ್ನಡಲ್ಲು ಮಿರರ್. ಈಗ ನಮ್ಮ ದೋಸ್ತರು ಡ್ಯೂಟಿಗೆ ಅಂತ ಹೋಗ್ಯಾರ. ಈಗಿರೋದು ನಾನು ರೂಮ್ನಲ್ಲಿ ಒಬ್ಬನೇ. ಅವ್ರಿಗೋಸ್ಕರ ಸಾಂಬಾರು ಮಾಡೋಕ್ಕಂತ ಇದ್ದೀನಿ. ಯಾವ ಸಾಂಬಾರು ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ನಾವು ಮಾಡಿದ ಮೇಲೆ ತಿಂದ ಮೇಲೆ ಹೆಸರಿಡ್ತೀವಿ. ಅಲ್ಲಿವರೆಗೂ ಯಾವುದೇ ಹೆಸರಿಕ್ಕಲ್ಲ, ಯಾಕಂದರೆ ಎಲ್ಲ ಮಸಾಲೆ ಪ್ಯಾಕೆಟ್ ಇದಾವೆ, ಎಲ್ಲ ಹಾಕಿ ಒಂದು ಸಾಂಬಾರು ಮಾಡ್ತೀವಿ. ಆ ಟೇಸ್ಟ್ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ. ಬ್ಯಾಳಿ ಸಾರು ಅಂತಿಕ್ಲ, ಮಸಾಲೆ ಸಾರು ಅಂತಿಕ್ಲ. ಇಷ್ಟು ಚಿಕ್ಕದೈತಿ. ನಾವಿರೋದು ಈ ರೂಮ್ನಲ್ಲಿ 5 ಮಂದಿ ಅಂತ ಎಲ್ಲರಿಗೆ ಹೇಳ್ತಿರೀವಿ. ಆದರೆ ಇರೋದು ನಾವು ಇದರಲ್ಲಿ ಬರೀ 3 ಮಂದಿ, ಓನ್ಲಿ 3 ಮೆಂಬರ್ಸ್. ಯಾಕಂದರೆ ಇನ್ನೊಬ್ಳವ್ರು ಬಂದು ಸೇರಿದ್ರೆ ನಮಗೆ ಮಕಾನಕ್ಕೆ ಜಾಗಿಲ್ಲ, ಅವ್ರಿಗಿನ್ನ ಜಾಗಿಲಿಂದ ತರಬೇಕಾಗತ್ತೆ, ಹೌದಿಲ್ಲ. ಅಂದ್ರೂ ಬಂದವರಿಗೆಲ್ಲ ಅಡ್ಜಸ್ಟ್ ಮಾಡ್ಕೊತೀವಿ. ಯಾಕಂದರೆ ಬ್ಯಾಚುಲರ್ಸ್ ರೂಮ್ ಅಂದ್ರೆ ಹಂಗಿರುತ್ತೆ. ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಅದು ನಾನು ಹೊಸಪೇಟಿಂದ ತಗೊಂಡಿನಿ ಕ್ಯಾನ್. ಅಲ್ಲ ಡ್ಯಾಮೇಜ್ ಮಾಡಿದ್ದು ಜಗ್ಗಿ ಅದಾವ ರೂಮ್ನಲ್ಲಿ. ಹೊಸ್ತಾರೇನು ಮೋಸ್ಟ್ಲಿ, ಹೊಸ್ತಾರ. ಇದು ವಿಶಾಲ್ ಮಠಲ್ಲಿ ತಂದಿದ್ದು, ಡ್ಯಾಮೇಜ್ ಮಾಡ್ಯಾರ. ಮೊನ್ನೆ ಹೋಗಿ ರೇಷನ್ ತಗೊಂಬಂದಿದ್ದು, ಡ್ಯಾಮೇಜ್ ಮಾಡ್ಯಾರ, ಜಗ್ಗಿ ಡ್ಯಾಮೇಜ್ ಮಾಡ್ಯಾರ. ಬರ್ರಿ, ಈಗ ನಮ್ಮ ದೋಸ್ತರು ಬರೋಕ್ಕಿಂತ ಮುಂಚೆಗೆ ನಾನೇ ಅವ್ರಿಗೋಸ್ಕರ ಒಂದು ಸಾಂಬಾರು ಮಾಡ್ತೀನಿ. ಸಾಂಬಾರು ಮಾಡಿದ್ಮೇಲೆ ಹೆಸರಿಕ್ಕಣ, ಅದು ಯಾವ್ದು ಹೆಸರು ಅಂತ. ಯಾಕಂದ್ರೆ ಹಿಂಗೆ ಸ್ಪೆಟ್ ಹಾಕಿದ್ದೀನಿ, ಸ್ವಲ್ಪ ಉಪೇಂದ್ರನ್ ಕಾಣ್ತೋರ್ಲ ಸ್ಟೈಲ್ ಇರಲ್ಲ ಅಂತ. ಬನ್ನಿ, ನಮ್ಮ ದೋಸ್ತರೇನು ಬರೋ ಟೈಮು, ಸಾಂಬಾರು ಮಾಡೋಣ. ಈಗ ತರಕಾರಿ ಹೆಚ್ಚುವ ಸಮಯ. ಪಟ್ ಅಂತ ಹೆಚ್ಚುತ್ತೀನಿ, ಪಟ್ ಅಂತ ಸಾಂಬಾರು ಮಾಡೋಣ. ಸಾಂಬಾರು ಮಾಡೋಕ್ಕೆ ಸ್ವಲ್ಪ ಬೀನ್ಸ್ ತಗೋಣ, ಕೊಳಸೋದು ಬೇಡ. 12 ಬೀನ್ಸು, 2 ಕ್ಯಾರೆಟ್ ಹಾಕ್ಬಿಡೋಣ, ಇಲ್ಲಿ ಇಟ್ಕೊಂಬಿಡೋಣ. ಆನಂತರ ಒಂದು ದಪ್ಪನ ಈರುಳ್ಳಿ, ಆನಂತರ 12 ಮೆಣಸಿನ್ಕಾಯಿ ಕಾಂತಿಲ್ಲ, ಸ್ಪೆಟ್ ತೆಗ್ದ್ರಲ್ಲದ ಕಣ. 12 ಮೆಣಸಿನ್ಕಾಯಿ, ಖಾರ ಮುಕ್ಳಾರ ಇದಾವೆ. ಹಂಗಂದ್ರೆ ಇನ್ನೊಂದು ಎಷ್ಟೊಂದು ಹಾಕೋಣ, ಸಾಂಬಾರು ಕಮ್ಮಿ ಮುಂದ. ನಾವೆಲ್ಲ ಸ್ವಲ್ಪ ವಾಶ್ ಮಾಡ್ಕೊಂಬರ್ತೀವಿ. ಸಾಂಬಾರಿಗೆ ಸ್ವಲ್ಪ ಬಾಳಿ, 3 ಇದೀವಿ. 3 ಕೈ ಅಷ್ಟೇ ಹಾಕೋದು ನಾನು, ಅದ್ರ ಮೇಲೆ ಜಾಸ್ತಿ ಹಾಕಂಗಿಲ್ಲ. ವರಿ ಅಂದ್ರೆ ನಾನು ಜಾಸ್ತಿ ಉಂಟಲ್ಲದು. ಹೆಸ್ರು ಕಾಳು, ಸ್ವಲ್ಪ ಹೆಸ್ರು ಕಾಳು, ಇನ್ನೊಂದು ಸ್ವಲ್ಪ ಹೆಸ್ರು ಕಾಳು. ಇನ್ನು ಸ್ವಲ್ಪ ವಾಶ್ ಮಾಡ್ಕೊಂಬರ್ತೀನಿ. ಅಂತೂ ಬ್ಯಾಳಿನ ತೊಳ್ದೀನಿ. ಇಲ್ಲಿರೋ ತರಕಾರಿನ ದಬ ಹೆಚ್ಚು ಅದ್ರಾಗ ಹಾಕ್ಬಿಡೋದು. ಆಯ್ ಮಾಡ, ಯಾರಪ್ಪ? ನಾನೇ. ವಿಡಿಯೋ ಮಾಡ್ತಿದ್ಯಾ? ಎಲ್ಲ ತರಕಾರಿ ಹೆಚ್ಚಿನಿ, ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತೀನಿ. ಇದು ನಾಗರಾಜನ ಸಾಂಬಾರು. ಸ್ವಲ್ಪ ಇದ್ರೊಳಗೆ ಎಣ್ಣೆ ಹಾಕೋಣ, ಸ್ವಲ್ಪ ಈಗ ಅಳ್ಳಾಡ್ಸೋಣ. ಇದನ್ನು
ಚಟಪಟ 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 ಅಡಿಗೆ ಮಾಡ್ಬೇಕು. ಎಲ್ಲ ಅಲ್ಲಾಡ್ತೀವಿ. ಸ್ವಲ್ಪ ನೀರು ಹಾಕೋಣ. ಇನ್ನೊಬ್ರು ಅತಿಥಿಗಳು ಆಗಮನಿಸಿದ್ದಾರೆ. ಶ್ರೀ 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 ಕಾರ್ತಿಕನವರು. ಅವ್ರ ಮಕ್ಕ ತೋರಿಸ್ಬಾರ್ದಂತೆ, ತೋರ್ಸಲ್ ಬಿಡು ಮಗ. ಕುಕ್ಕರ್ ಹಿಂಗ 6 ವಿಜಿಲ್ ಹೊಡ್ಸ್ಕೊಳಣ. ಆರು ವಿಜಿಲ್ ಕಂಪ್ಲೀಟ್ ಆಗ್ಯಾವ. ಕಂಪ್ಲೀಟ್ 6 ವಿಜಿಲ್. 20ರಲ್ಲಿ ಸ್ವಲ್ಪ ಸಾಂಬಾರು ಮಸಾಲ ಉಳ್ಳಾಗಡ್ಡಿ ಹೆಚ್ಚಾಕಿ ಒಗ್ಗರಣೆ ಕೊಡಕ್ಕೆ ರೆಡಿ ಮಾಡ್ತೀವಿ ಅಣ್ಣ. ಅಣ್ಣ ಒಂದರಿ ಕರ್ಬೇವು, ಫ್ರೆಶ್ ಫ್ರೆಶ್ ಕರ್ಬೇವು, ಪ್ರಶಾಂತವಾಗಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಇವರು ಬಾಜು ರೂಮ್ನಾರ, ಇವ್ರು ನಮ್ಮ ರೂಮ್ನಾರ. ಅದ್ರಾಗ ನಾನು ಇದೀರಣ್ಣ. ಆಯ್ ಮಾಡು. ಕಾಣಲ್ಲ ಅಷ್ಟೇ ನಾನು. ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ಆಯ್ ಮಾಡೋಣ. ಹೌದಾ ಅಂದ್ರೆ ಹೌದು. ತಾತನ ಜೊತೆ ಆಡಿ ಅಂತೆ. ನಮ್ಮ ತಾತನ ಜೊತೆಗೆಲ್ಲ ನಾವು ದನ ಕಾಯಕ್ ಹೋಗಿದ್ವಿ. ಅವಾಗೆಲ್ಲ ನಮ್ಮ ತಾತರ ಜನಪದ ಗೀತೆ ಜಾಸ್ತಿ. ದೇವರು ದನ ಕಾಯ್ಕಂತ ಚೆನ್ನಾಗದ ಒಂಥರ. ದನ ಕಾಯಕಂತ ಹೋಗಿದ್ವಿ ಊರಿಗೆ. ಶಾಲೆಗೆ ರಜೆ ಕೊಟ್ಟಾಗ ದನ ಕಾಯಕಂತ ಹೋಗಿದ್ವಿ. ನಾವು ದನ ಕಾಯರು ನಮ್ಮನ್ನ ಯಾರು ಶಿವ ಕಾಯರು ಅಂತಂದು ಕರ್ಗದು. ಸ್ವಲ್ಪ ಕರ್ಬೇವು, ಎಣ್ಣೆ ಫುಲ್ ಕಾದೈತಿ. ಈಗೆಲ್ಲ ಮಸಾಲೆ ಪಾಕಿಟು ಹಾಕ್ಬಿಡಣ್ರಿ. ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ವಾಟರ್ ಹಾಕ್ಬಿಡೋಣ ದವಾಸಿ. ಸಾಂಬಾರು ಅದು ಕುದ್ಸಕ್ಕಿಟ್ಟಿದ್ದು ಓಪನ್ ಮಾಡೋಣ. ಸ್ವಲ್ಪ ಇದನ್ನು ತಿಕ್ಬಿಟ್ರೆ ಎಲ್ಲ ಕರೆಕ್ಟ್ ಆಗುತ್ತೆ. ಈ ಥರ ತಿಕ್ಕಿ ಮಸಿಬೇಕು. ಇದನ್ನ ಮಸೆದಂತ ಹೇಳ್ತಾರೆ. ಈ ಥರ ಮಸ್ತೆ ಬ್ಯಾಳೆ ಎಲ್ಲ ಸ್ವಲ್ಪ ಮಂದಗಾಗುತ್ತೆ, ಟೇಸ್ಟ್ ಬರುತ್ತೆ. ಓಕೆನಾ? ಈ ಥರ ಎಲ್ಲ ಉಪ್ಪು ಗಿಪ್ಪು ಎಲ್ಲ ಕರೆಕ್ಟ್. ಸಾಂಬಾರೆಲ್ಲ ಆದಮೇಲೆ ರೈಸಿಗೆ ಇಕ್ಕಣ. ರೈಸ್ ಆದಮೇಲೆ ಹಟ್ಟಿಗೆ ಹಾಕ್ಯಂದು ಊಟ ಮಾಡೋಣ. ಕಿಚ್ಚ ಕಿಚ್ಚ ಕಿಚ್ಚ. ನಾವು ಅದ್ರ ಬಗ್ಗೆ ಮಾತಾಡಿಲ್ಲ. ನಾವು ಸೊಂಡಿಗೆ ಅಂತ ಮಾತಾಡಿದ್ರೆ ಅವ್ನು ಪಕ್ಕ ಸೊಂಡಿಗೆ ಕರಿ ಅಂತ ಹೇಳ್ತಿದ್ವಿ. ನಾ ಉಂಡ್ರೆ ಉಣ್ಮೇಲೆ ಟೇಸ್ಟ್ ಹೇಳ್ರಿ. ಸಂಪಲೆ ಪರಾಕ್. ಪೋಸ್ಟ್ ಮಾಡಿದ ಪೋಸ್ಟ್ ಮಾಡೋದಲ್ಲ ಇದ್ರಲ್ಲಿ ಹೇಳ ಕಮೆಂಟ್ಸ್ ಹೇಳ್ಬೇಕಣ್ಣ ನೀನು. ಹೇಳ ಸೂಪರ್ ತಮ್ಮ ಅಂತ ಹೇಳ್ಕೊಡ. ಚೆನ್ನಾಗಿ ಅಡಿಗೆ ಮಾಡ್ತಾನೆ.
ಇದೇ ವಯಸ್ಸು. ಇಲ್ಲ ವಯಸ್ಸು ಎರಡಾಗಿತ್ತು ಎಡಿಟಿಂಗ್ ಸರಿ ಆಗ್ಬೇಕಲ್ಲ. ತರಕಾರಿ ತಿನ್ನೋಣ.